ಮೊದಲೆಲ್ಲನ್ನ ಸಭಾ ಬಂಧು ಬಾಂಧವರಲ್ಲಿ ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕೆಲ್ಲ ನಮ್ಮ ಮಹಾತ್ಮರು ಒಂದು ಮಾತನ್ನ ಹಿಂಗ್ ಹೇಳ್ತಾರಲ್ಲ, ಏನಂತ ಹೇಳ್ತಾರಿ ಸರ ಮಾತಾ? ಮದನ ಬಾನಕ್ಕ ಮರಳಾಗಿ ಕದನ ಕಲ್ಪದೊಳಗ ಸಿಕ್ಕ, ಕದನ ಕಲ್ಪದೊಳಗ ಸಿಕ್ಕ, ಅದನ್ನ ಬಿಟ್ಟ ಇದನ್ನ ಮಾಡುದು ಎಂತ ವ್ಯವಹಾರ, ಎಂತ ವ್ಯವಹಾರ? ಸುಖ ದುಃಖ ಎರಡು ಹಾದಿ ಯಾರ ನಡಿಯವ್ರ? ಯಾರ ನಡಿಯವ್ರ? ಇಬ್ಬರ ಕೂಡ ಒಬ್ಬರ ಹೆಂಗ ಮಾಡ್ಬೇಕ ಸಂಸಾರ? ಆಹಾ, ಒಂದೊಂದ ಮಾಡ್ಕೊಂಡ ಹಾಸಿಗೆ ಹೊರಗೆ ಬೀಳಾಕತ್ತೇವು. ಮತ್ತಿನ್ ಇಬ್ಬಿಬ್ಬರಿಂದ ಹೇಳಾಕತ್ತಿರ್ಲ ನೀವು. ಏಯ್ ತಮ್ಮ, ಇಬ್ಬಿಬ್ಬರ ಹೇಳತ್ತಿಲ್ಲ. ನೀವೇನಂತ ಮಾತಾಡತ್ತೀರಿ? ಸುಖ ದುಃಖ ಎರಡು ಹಾದಿ ಯಾರ ನಡಿಯವ್ರ? ಈ ಸುಖ ದುಃಖ ಎರಡು ಮಂದಿ ಜೋಡಿ ಯಾರ ಸಂಸಾರ ಮಾಡೋರು ಅಂತೇಳಿ ನಾ ಹೇಳಾಕತ್ತೀನಿ. ಇವ್ರ ಎತ್ರಾಗ ಮಾತಾಡತ್ತಾರ್ರಿ ಸುಭಾಷಣ್ಣ? ಪ್ರಪಂಚ ಅಲ್ರಿ, ಫಾರ್ಮರ್ತ್ ಮಾತಾಡತ್ತಾರ ಅವರು. ನೀವು ಪ್ರಪಂಚದೊಳಗೆ ವಿಚಾರ ಮಾಡ್ಲಾಕತ್ತೀರಿ. ಹೌದು ಹೌದು. ಇಬ್ಬರ ಕೂಡ ಒಬ್ಬರ ಹೆಂಗ ಮಾಡ್ಬೇಕ ಸಂಸಾರ? ಹೌದು. ಚಿದಾನಂದ ಬೆಳಗಿನೊಳಗ ಸದಾ ಇರುನು ಬಾರ ತಂಗಿ ಮದ ಏರಿ ತಿರುಗುವುದಿದು ಮಾಯಾ ಬಾಜಾರ. ಮಾಯಾ ಬಾಜಾರ ಸುಂಟ್ರ ಗಾಳಿ ಅಂತ ಇದು ಸುಳ್ಳು ಯಾವಾರ. ಸುಳ್ಳು ಯಾವಾರ? ಅವು ನಾನು ಬಂದು ಬಳಕ ದೆವ್ ಅಂದ ಗಂಟ ಬಿತ್ತ. ಇವತ್ತು ಇವತ್ತಲ್ಲ, ಈ ಮಾಯಾ ಪ್ರಪಂಚಕ್ಕೆ ಬಂದ ಮೇಲೊತ್ತ. ಇವತ್ತನ ಅಂತಲೇ ಮಗಲನ್ನ ಮೇಳದವ್ರ ಸಿಟ್ಟು. ಇವತ್ತಂದ್ರ ನಮ್ಮ ಶಂಕರನಾಗ ಸಿಟ್ಟು ಬರ್ತದ. ಮತ್ತು ಆಕೈತ್ರಿಪ್ಪ. ಅವು ನಾನು ಬಂದು ಬಳಕ ದೆವ್ ಅಂದ ಗಂಟ ಬಿತ್ತ. ಹೌದ್. ಕಟಪಟ್ ಮಾಡಿ ಗಳಿಸಿನವ್ವ ಮನ ಬಂಗಾರ. ಮನ ಬಂಗಾರ. ಏನು ಪ್ರೀತಿ ಮಾಡ್ಯಾರ ನನ್ನ ಬಂಧು ಬಳಗದವರ. ಬಂಧು ಬಳಗದವ್ರು ಯಾಕೆ ಪ್ರೀತಿ ಮಾಡ್ತಾರಿಪ್ಪ? ಯಾಕೆ ಮಾಡ್ತಾರ ಗೊತ್ತೈತೆ ಅಂತಮ್ಮ? ಯಾಕೆ ಮಾಡ್ತಾರತ್ತೀರಿ ಸರ? ನಿಮ್ಮ ಅತ್ಯಕ್ಕ ರೊಕ್ಕ ರೂಪಾಯಿ ಬಿಳಿಚಾಯಿ ಅಂಗಿ ಇತ್ತಂದ್ರ, ಹೊಲ ಮನಿ ಆಸ್ತಿ ಅಂತಸ್ತಿತ್ತಂದ್ರ, ಪಾವನ್ಯಾರು ಬೀಗರು ಮೇಲ ಬರ್ತಾರ. ಒಂದು 7-8-10 ಮಂದಿ ದೋಸ್ತರು ಯಾವತ್ತು ನಿನ್ನ ಬೆನ್ನ ಇರ್ತಾರು. ಅದ ಕಿಶೆ ಖಾಲಿ ಆತಂದ್ರ ಸರ ಒಬ್ರು ಸನೇಕ ಸಕಟ ಹಾಯಂಗಿಲ್ಲ ನಿನ್ನ ಅತ್ಯಕ್ಕ. ಹೌದು ಹೌದು, ಇದು ಮಾತ್ರ ಸತ್ಯದ ರೀ. ಅದಕ್ಕೆ ಹೇಳ್ಯಾರ ಮಹಾತ್ಮರು, ಏನತ್ರಿ? ಪಾವನ್ಯಾರಿಗೆ ಬೀಗರಿಗೆ ಬಿಜ್ಜರಿಗೆ ಬೇಡಕ್ ಹೋಗಬೇಡ್ರಿಪ್ಪ. ಆ ಸಾಕ್ಷಾತ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಮೋಕ್ಷದ ಮಾಳಿಗರಾಯ ವಾಸಿಕನ ಮುತ್ಯಾಗ ಬೇಡ್ರಿ, ನಿಮ್ಮದ ಕಡಿತಕ್ಕ ಕೊಡ್ತಾನಂತೇಳಿ ಮಹಾತ್ಮರು. ಹೌದು 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 ಹೌದು. ಈ ಕದರಿ ಸರ ಮಾತಾ. ಅದಕ್ಕೆ ನನ್ನಪ್ಪ ಯೋಗಿನಾದ ಮೋಕ್ಷಿದ್ದ ಅಮೋಘಿದ್ದ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ ಯೋಗಿ ಅನಿಸ್ಕೊಂಡು, ಹೌದ್, ಅಂಬ ಋಷಿ, ದೌಮ್ಯ ಋಷಿ, ರೋಮ ಋಷಿ, ಗಣ ಋಷಿ, ಹೌದ್, ಅಡಿಕೇಶಿ ಋಷಿ, ರೋಮೇಶಿ ಋಷಿ, ಅಲಂಕೃತ ಯುಗದೊಳಗ ಯೋಗಿ ಋಷಿಯಾಗಿ. ಯೋಗಿ ಋಷಿಯಾಗಿ ಯಾಕ? ಯೋಗಿನಾದ ಮೋಕ್ಷಿದ್ದ ಅಡಿಕೇಶಿ ಋಷಿ ಅವತಾರದೊಳಗ ಏನಾಗಿರ್ತದ್ರಿ ಸರ? ಗುರು ಸೇವಾ ಮಾಡ್ತಕ್ಕಂತ ಸಮಯದೊಳಗ ದಿನಂಪ್ರತಿ 1001 ಪುಷ್ಪಗಳನ್ನು ಒಯ್ದು ಗುರುವಿಗೆ ಏರಿಸ್ತಿದ್ದ ಎಲ್ಲನ್ನ. ಏನಾಗಿತ್ರಿಪ್ಪ? ಒಂದು ದಿವಸ ಗುರು ಸೇವಕ ಹೊಂಟಿದ್ದ. ರಭಸದಿಂದ ಹೋಗುವ ಸಮಯದೊಳಗ ಆ ಹೂವಿನ ಕರಡಿಗೆಯಲ್ಲಿ ಇರ್ತಕ್ಕಂತ ಒಂದು ಪುಷ್ಪ ಜಾರಿ ಕೆಳಗೆ ಬಿತ್ತು. ಕೆಳಗೆ ಬಿದ್ದಿರ್ತಕ್ಕಂತ ಪುಷ್ಪದ ಮೇಲ ಆ ಅಡಿಕೇಶಿ ಋಷಿ ಕಾಲಿಟ್ಟ. ಹೋಗಿ ಗುರುವಿನ ಗದ್ಗೆ ಮೇಲೆ ಪುಷ್ಪ ಏರಿಸಿದ. ಒಂದು ಪುಷ್ಪ ಕಡಿಮೆ ಬಿತ್ತು. ಹೌದು ಹೌದ್ರಿಪ್ಪ. ಭಗವಂತ ಪರಮಾತ್ಮ ಅಂತಾನವನಿಗೆ ಏನತ್ರಿಪ್ಪ? ಅಡಿಕೇಶಿ ದಿನಂಪ್ರತಿ 1001 ಪುಷ್ಪಗಳನ್ನು ಏರಿಸ್ತಿದ್ದಿ. ಇವತ್ತು 1000 ಪುಷ್ಪ ಏರಿಸಿದಿ. ನಿನ್ನ ಭಕ್ತಿ ಒಳಗ ಭಿನ್ನ ಆತಲ್ಲ, ಪರಕ್ಕಾಯ್ತಲ್ಲ ಅಂತೇಳಿ ಹೌದ್ ಪರಮಾತ್ಮ ಮಾಡಿಸಿ ಅಡಿಕೇಶಿ ಋಷಿಗೆ ಅಂದಲ್ಲನ. ಮುಂದೆ ಏನಾಕದ್ರಿ ಸರ? ಅವಾಗ ಅಡಿಕೇಶಿ ಋಷಿ ಅತ್ತಾನ. ಹಿಡಿಬೇಡ್ರಿ ಅದನ್ನ. ಅಡಿಕೇಶಿ ಋಷಿ ಅತ್ತಾನ. ಏನತ್ರಿ? ಎಷ್ಟು ದಿನ ಮಾಡಿರ್ತಕ್ಕಂತ ಸೇವಾದ ಫಲ, ಭಕ್ತಿ ಫಲ, ಪರೀಕ್ಷೆ ಇವತ್ತ ಇದ್ದಂಗ ಕಾಣ್ತದ. ಭಗವಂತ ಇವತ್ತ ಇಟ್ಟಂಗ ಕಾಣ್ತಾನಂತ ತಿಳ್ಕೊಂಡು ಏನ್ ಮಾಡ್ತಾನ ಅಡಿಕೇಶಿ ಋಷಿ? ತನ್ನ ಶರೀರದ ಪರ್ವ ಇಲ್ಲದ, ಹೌದ್, ತನ್ನ ರುಂಡ ತೆಗೆದ. ಭಗವಂತ ತುಗೋ ಇದೊಂದು ಹೂ ಅಂತೇಳಿ ಗದ್ಗಿ ಮೇಲೆ ಅರ್ಪಣೆ ಮಾಡಿ. ಹೌದು 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 ಹೌದು. ಅವಾಗ ಪರಮಾತ್ಮ ಹೌದ್ ಅಡಿಕೇಶಿ ಋಷಿಗೆ ಆಶೀರ್ವಾದ ಮಾಡ್ತಾನ. ಏನಂತ ಆಶೀರ್ವಾದ ಮಾಡ್ತಾನ? ಯಾವಾಗ ನನ್ನ ಸೇವಾಕ ತರ್ತಕ್ಕಂತ ಪುಷ್ಪವನ್ನ ತುಳಿದಿರ್ತಕ್ಕಂತ ಪಾದ ಕಟ್ಟ ಮಾಡ್ಕೊಂಡಿಲ್ಲಪ್ಪ. ಹೌದು. ನಿನ್ನ ಪಾದಗಟ್ಟಾಗ್ಲಿ, ದೊಡ್ಡ ಮಾಲಗಂಬ ಆಗಲಿ,
ನೀ ಶರೀರ ಪರ್ವ ಇಲ್ಲದ ಹೂ ಅಂತೇಳಿ ರುಂಡೆಯನ್ನು ತೆಗೆದು ಗದ್ದಿಗೆ ಮೇಲೆ ಇಟ್ಟಿದಿಲ್ಲ. ಹೌದು ಹೌದು ನಿನ್ನ ರುಂಡ ಪಲ್ಲಕ್ಕಿ ಒಳಗೆ ದೇವರಾಗಿ ಮೆರಲೆತ್ತೇಳಿ ಆಶೀರ್ವಾದ ಹೌದು ಮಾಡಿದ. ಹೌದು ಸೂರ್ಯ ಚಂದ್ರ ಇರುವರೆಗೆ ನೆಲವೊಂದು ಗಂಗೆ ಹರಿವರೆಗೆ ಪಾರೊಂದು ಪೋರ್ ಇರುವರೆಗೆ ಅಮೋಕ್ಷದ ಮುತ್ಯಾನ ಮಟ್ಟವನ್ನು ಅಡಿಕೇಸಿ ಋಷಿಗೆ ಅವತಾರದೊಳಗೆ ದೇವರಾಗಿ ಉಳಿದು ಈಗ ಸದ್ದಕ್ಕ ಕಲಿಯುಗದೊಳಗೆ ಕೀರ್ತಿ ಉಳಿದದ. ಹೌದು ಹೌದ್ರಿ ಸರ. ಮುಂದೆ ಯೋಗಿನಾದ ಅಮೋಕ್ಷದ ಮುತ್ಯ ಆಗಿ ಹೌದ್ ಅಡಿಕೇಸಿ ಋಷಿ ಆದ, ರೋಮೇಶ ಋಷಿ ಆದ, ಹೌದ್ ಅಲಂಕೃತ ಯುಗದೊಳಗೆ ಯೋಗಿ ಋಷಿ ಆಗಿ ಪರಮಾತ್ಮನ ಸೇವಾ ಮಾಡಿದ. ಹೌದು ಶಿವ ಪಾರ್ವತಿಯರು ಸೇವೆದೊಳಗ ಹೌದ್ ಪಾರ್ವತ ಒಡ್ಡಿರ್ತಕ್ಕಂಥ ಪರೀಕ್ಷೆದೊಳಗ ನನ್ನಪ್ಪ ಯೋಗಿನಾದ ಅಮೋಘ ಮುತ್ಯ ಪಾಸ್ ಆದ. ಪಾಸ್ ಆಗ ಒಂದು ದಿವಸ ಶಿವ ಪಾರ್ವತಿಯರ ಅಂಶದ ಮುತ್ಯಾಗಿ ಹೇಳ್ತಾರು, ಏನಂತ ಹೇಳ್ತಾರ್ರಿ? ಅಮೋಘ ಸಿದ್ಧ ಓ ಕಲಿ ಕಟ್ಟಿ ಹೇಳದಯಪ್ಪ, ಧರ್ಮ ನ್ಯಾಯ ಸುಳ್ಳಾಗಲಕತ್ತದ, ಮರ್ತ್ಯ ಲೋಕಕ್ಕೆ ನೀನು ಮಾನವರ ಉದ್ಧಾರಕ್ಕಾಗಿ ಹೋಗಬೇಕಂದ ಕಾಲಕ್ಕ ಮುಂದೆ ಏನಾಕದ್ರಿ ಸರ? ಸರ್ವ ಸಾಹಿತ್ಯವನ್ನ ತಗೊಂಡ ನನ್ನಪ್ಪ ಬಂದ. ಹೌದು ಅದಕ್ಕ ನಮ್ಮ ಶಿವನಿಗೆ ಮ್ಯಾಳದ ಒಳಗ ಹೌದ್ ಇವತ್ತ ಶಿವಶರಣ ನನ್ನ ಮ್ಯಾಲಿಗೆ ಬೆನ್ನೆಲುಬಾಗಿ ಯಾರು ಬಂದಾರಿಪ್ಪ? ಯಾವ ನಮ್ಮ ಚಿಕ್ಕೋಡಿ ತಾಲೂಕು ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಗ್ರಾಮದ ಶಂಕರಣ್ಣವರು ಹೌದು ಇವತ್ತ ಮ್ಯಾಲಿಗೆ ಬೆನ್ನೆಲುಬಾಗಿ ಬಂದಾರ. ಹೌದ್ ಪುಣ್ಯಾತ್ಮರೇ, ತಾವೆಲ್ಲರೂ ಈಗ ಶಂಕರಣ್ಣ ಮಾತಾಡುವುದು ನೀವೆಲ್ಲರೂ ಕೇಳಿರಿ. ಕೇಳ್ಯಾರಲ್ರಿಪ್ಪ, ಕೇಳ್ಯಾರ. ಬಹಳ ಚಂದ ಮಾತಾಡಿದ್ರು. ಹೌದ್ ಅನುಭವಿಗಳು, ಹೌದ್ ತತ್ವಜ್ಞಾನಿಗಳು. ಹೌದ್ ಯಾಕಂದ್ರ ಶಂಕರಣ್ಣಗ ಒಂದು ಮಾತು ಹೇಳುದದ. ಏನ್ ಹೇಳುದರಿ? ಮಾತು ಹೆಂಗಿರ್ಬೇಕು ಶಂಕರಣ್ಣ ಅಂತಂದ್ರ, ಹೆಂಗಿರ್ಬೇಕ್ರಿ? ಮಾತ ಮಧುರವಾಗಿರ್ಬೇಕು, ಮಾತ ಅರ್ಥಗರ್ಭಿತಿರ್ಬೇಕು, ಮಾತ ರುಚಿಯಾಗಿರ್ಬೇಕು, ಮಾತು ಮೇಲಾಗಿ ನೆಟ್ಟಗೆ ಬರಬೇಕು. ಹೌದು ಹೌದು ಅಂದಾಗ ಊಟದಾಗ ಉಪ್ಪಿನಕಾಯಿ ಇದ್ದಂಗಿರ್ಬೇಕತ್ತ. ಊಟ ಉಪ್ಪಿನಕಾಯಿ ಆಗಬಾರ್ದು ಶಂಕರಣ್ಣ. ಊಟ ಉಪ್ಪಿನಕಾಯಿ ಆತರ ಒಂದು ತಾಟ್ ಉಪ್ಪಿನಕಾಯಿ ಹಾಕೊಂಡ್ ಕೂತ್ರ ಊಟ ಶಿವಿ ಹತ್ತಂಗಿಲ್ಲ. ಹೌದು ಹೌದು ಬಾಳ ಚಂದ ಕೇಳಿದ್ರು ಅವರು. ಬಾಳ ಪ್ರಶ್ನೆ ಕೇಳಿದ್ರು ನೋಡ್ರಿ. ಇಲ್ಲ ಬಾಳ ಓದ್ಕೊಂಡವ್ರ ನಂತಲಕ್ಕೆ ಹಂಗ ಆಗ್ತೈತಿ. ಹಾ ಯೋಗಿನಾದ ಅಮೋಘ ಸಿದ್ಧ ಮುತ್ಯ ಜಗತ್ತಿನೊಳಗ ಹೌದ್ ಸಿದ್ಧರು, ಋಷಿ ಮುನಿಗಳು, ತತ್ವಜ್ಞಾನಿಗಳು ಹೌದ್ ಜಗತ್ತಿನೊಳಗ ಅವತಾರ ಎತ್ತಿ ಬಂದು ಪವಾಡ ಮಾಡ್ಯಾರ ತಂದ್ರ ಎಲ್ಲನ್ನ ಪವಾಡ ಮಾಡ್ಯಾರಂದ್ರ ಯೋಗಿನಾದ ಅಮೋಘ ಸಿದ್ಧ ಮುತ್ಯ ಕೈಲಾಸದಿಂದ ಬರುವತ್ನ್ಯಾಗ ಬರುವಾಗ ಇವ್ರು ಬಾಳ ಶಾನ್ಯಾರ ಬಾಳ ಓದ್ಕೊಂಡಾರ. ಇವ್ರು ಶಂಕರಣ್ಣವ್ರು ಏನ್ ಕೇಳ್ಯಾರಿ ಅವ್ರು? ಅವ್ರು ಹೇಳಿದ್ರು ಏನತ್ತ? ಅಮೋಘ ಸಿದ್ಧ ಮುತ್ಯ ಕೈಲಾಸದಿಂದ ಮರ್ತ್ಯ ಲೋಕಕ್ಕೆ ಬರ್ಬೇಕಾದ್ರ ಹೋಮದ ಕಂಬಳಿ ನೇಮದ ಬೆತ್ತ ಮಳಿಕಿಲ್ಲ ಬೆಳಿಕಿಲ್ಲ ಬಡವಾಗ ಭಾಗ್ಯ ಬಂಜಿಗೆ ಮಕ್ಕಳು ಸಾಲು ಸತ್ತಿಗೆ ಮೇಲ್ ಕಳಸ ಕಂಚಿನ ಕೈತಾಳ ಮುತ್ತಿನ ಪಲ್ಲಕ್ಕಿ. ಹೌದು ನಂದಾದೇವಿಗೆ ನಂದಿಕೋಲ ಸಿರಗ ತಲೆ ಸಿಹಿ ಬಿರಿದ ವಡ್ಡಿ ವಾಲಗ ನಗರ ನಾವು ಬೆತ್ತ ಮುಂದೆ ನಂದಿ ಹಿಂದೆ ತಂದಿ ಬಯಲು ಭೂತಾಳಿಸಿದ್ರು ಸಂಗಾಟ ತಗೊಂಡು ಬಂದ. ಹೌದು ಇಟ್ಟೆಲ್ಲ ಸರ್ವ ಸಾಹಿತ್ಯವನ್ನ ಅಮೋಘ ಸಿದ್ಧ ತಗೊಂಡು ಬರ್ಬೇಕಾದ್ರ ಹೌದು ನೋಡ್ರಿ ಇವ್ರ ತಲೆಯಾಗ ವಿಚಾರ ಹೆಂಗ್ ಓಡಾಕತ್ತೈತಿ. ಏನಂತಾರ್ರಿಪ್ಪ ಅವರು? ಕಂಚಿನ ಕಾಯ್ತಾಳ ಮುತ್ತಿನ ಪಲ್ಲಕ್ಕಿ ಸಾಲು ಸತ್ತಿಗೆ ಮೇಲ್ ಕಳಸ. ಹೌದ್ ಈಗ ನಮ್ ಪಾಲಿ ಕೇಳ್ಬೇಕಾರೆ ನಾವ್ ಹಿಂಗೆಲ್ಲಾ ಮಂದಿ ಹೋಗ್ತೀವಿ. ಹಿಂದೆ ಯಾರು ಹೊತ್ತಿದ್ರು, ಮುಂದೆ ಯಾರು ಹೊತ್ತಿರು? ಬಂಡಾರ ಹಚ್ಚಕ್ ಪೂಜಾರಿ ಯಾರು ಇದ್ದ? ಶಂಕರಣ್ಣವ್ರ ತಿಳಿದು ಮಾತಾಡತ್ತೇರೋ ಏನು ತಿಳಿಲಾರ್ದ ಮಾತಾಡತ್ತೇರೋ? ಇಲ್ಲ ಬಹಳ ತಿಳ್ಕೊಂಡೇ ಮಾತಾಡತ್ತಾರ ಅವ್ರು. ಅಲ್ಲ ಹಿಂಗ್ಯಾಕ್ ಮಾತಾಡತ್ತಾರ ಕಬ್ಜರ್ರಾವ? ಯೋಗಿನಾದ ಅಮೋಘ ಸಿದ್ಧ ಮುತ್ಯ ಅಂದ್ರ ಏನ ತಿಳ್ಕೊಂಡ್ರಿ ಇವ್ರು ಋಷಿ ಮುನಿಗಳಂದ್ರ? ಹೌದು ಅಮೋಘ ಸಿದ್ಧ ಮುತ್ಯ ಸರ್ವ ಸಾಹಿತ್ಯವನ್ನ ಪಡ್ಕೊಂಡು ಬಂದಂದ್ರ ಹೌದ್ ಭಗವಂತ ಆಶೀರ್ವಾದ ಮಾಡಿದ ಯಾರಿಗೆ? ಯೋಗಿನಾದ ಅಮೋಘ ಸಿದ್ಧ ಮುತ್ಯಾಗ. ಏನತ್ರಿ? ಸರ್ವ ಸಾಹಿತ್ಯ ತಂದು ಕರೆ ಅವ ಯಾವಾಗ ಬೇಕಲ್ಲ ಅವಾಗ ಬಳಕೆ ಮಾಡಾಕ ಅವನ ಹತ್ಯಕ್ಕೆ ಸ್ವಾಧೀನಾಗಿದ್ದು. ಅವು ಸ್ವಾಧೀನ ಆಗಿದ್ದು ಅವನೊಳಗೆ ಇದ್ದು, ಅವನ ಹತ್ಯೆಲೆ ಇದ್ದು. ಮಹಾತ್ಮರು ಋಷಿ ಮುನಿಗಳು ಯಾವಾಗ ಏನು ಪವಾಡ ಮಾಡ್ಬೇಕಾಗತ್ತ ಅವಾಗಟ್ಟ ಬಳಕೆ ಮಾಡ್ತಿದ್ರು. ಬಳಕೆ ಮಾಡ್ತಾರೆ. ಈಗ ಮಕ್ಕಳು ಇಲ್ದವ್ರಿಗೆ ಮಕ್ಕಳ ಕೊಡ್ತಾರ. ಮಳಿಕೆ ಇಲ್ಲ ಅಂತಂದ್ರೆ ಅವನೇನು ತಗೊಂಡು ಎಲ್ಲಾರ್ಗು ತಂದನೆ ತೋರ್ಸ್ಕೊತ್ ಬರ್ತಾರ ತಿಳ್ಕೊಂಡ್ರಿ ನೀವು? ಹೌದು ಅಂದ್ರ ಇವ್ರದ್ ಹೆಂಗಾಗ್ಯದ ಗೊತ್ತೇನಿಲ್ಲನ? ಹೆಂಗ್ರಿ? ಮಳಿಕೆ ಇಲ್ಲದ ಮಳಿಕೆ ಇಲ್ಲ ತಗೊಂಡು ಒಬ್ಬ ಬಂದಾನ. ಹೌದ್ ಒಬ್ಬ ಜಾಡಿ ಹೊತ್ಕೊಂಡು ಬಂದಾನ. ಹೌದು ಪಲ್ಲಕ್ಕಿ ಅವ್ ಹೊತ್ತಾನ. ಹೌದು ಇದು ಶಂಕರನವ್ರು ತಿಳಿದವ್ರ ಮಾತಲ್ಲ, ಇದು ತಿಳಿಲ್ಲ ಅವ್ರು ಮಾತಾಡೋದು ಆಗ್ತದ. ಹೌದು ಹೌದು ಹೊಗರಕ್ಕೆ ಹಚ್ಚಿ ಮಾತಾಡಬೇಡ್ರಿ. ಯಾಕ
ಮಹಾತ್ಮರು ಹೇಳ್ಯಾರು ಏನತ್ರಿ ಸಿದ್ಧರ ವಿಷಯಗಳನ್ನ ಹೌದ್ ನಾನು ಮೊದಲೇ ಹೇಳಿನಿ. ಏನತ್ರಿ ಸತ್ಯ ಸಿದ್ಧರ ಸಿದ್ಧಾಟಿಕೆ ಮಾತಾಡಿದ್ರ ಧರ್ಮಕ್ಕೆ ಧಕ್ಕೆ ಬರಬಾರ್ದು ಅಂತ ಹೇಳಿನಿ. ಹೌದ್ ನೀವು ಕೇಳ್ತೀರಿ ಅಮೋಘ ಸಿದ್ಧ ಮುತ್ಯ ಅವತರು ನನ್ನ ಯಾರು ತಗೊಂಡು ಬಂದ್ರು, ಮುಂದೆ ಯಾರು ಹೊತ್ರು ಹಿಂದೆ ಯಾರು ಹೊತ್ರು ಅನ್ನಕವ್ರೇನೆ ಮನುಷ್ಯರನ್ನ ದೇವ್ರದಾರ ಅವ್ರು. ಅಮೋಘ ಸಿದ್ಧ ಮುತ್ಯ ಸರ್ವ ಸಾಹಿತ್ಯವನ್ನ ತನ್ನ ಸ್ವಾಧೀನ ಮಾಡ್ಕೊಂಡು ತಗೊಂಡು ಬಂದಿದ್ದ. ಹೌದ್ ಅವ ಬೇಕಾದಾಗ ಬಳಕೆ ಮಾಡ್ಯಾನ ಅಂತ ಹೇಳಿ ಹೌದ್ ಅಮೋಘ ಸಿದ್ಧ ಮುತ್ಯನ ಮಟ್ಟಮನಿ ಒಳಗ ಅಮೋಘ ಸಿದ್ಧನ ಇತಿಹಾಸದೊಳಗ ಹಿಂದೆ ಎಷ್ಟೋ ಮಂದಿ ಅಜ್ಜಗಳು ಹಿರಿಯರು ಹೇಳ್ಯಾರು. ಅವನ್ನೇ ನಾವು ಕೇಳ್ಕೊಂಡು ಇವತ್ತು ಸಿದ್ಧರ ಸಿದ್ಧಾಟಿಕೆ ಹಾಡ್ಲಾಕತ್ತೇವು. ಹೌದ್ ಹೌದ್ರಿಪ್ಪ. ಮತ್ತ ಹಿಂದ ಅಮೋಘ ಸಿದ್ಧ ಮಾಲಿಗರಾಯಿ ಇದ್ದಾಗ ನೀವು ಇಲ್ಲ ನೀವು ಇಲ್ಲ ನಾವು ಇಲ್ಲ, ಇವ್ರು ಯಾರು ಇಲ್ಲೇ ಇಲ್ಲಿದ್ದವ್ರು. ಮತ್ತೆ ನೀವು ಎಲ್ಲರೂ ಅಮೋಘ ಸಿದ್ಧ ಮುತ್ಯ ಕೈಲಾಸದಿಂದ ಬರುವಾಗ ಹಿಂಗ ಸರ್ವ ಸಾಹಿತ್ಯಗಳನ್ನ ತಗೊಂಡು ಬಂದ. ಇಂಥವ್ರು ಪಲ್ಲಕ್ಕಿ ಹೊತ್ತಿದ್ರು, ಇಂಥವ್ರು ಭಂಡಾರ ಹಚ್ಚತ್ತಿದ್ರು, ಇಂಥವ್ರೆ ಮುಂದೆ ಒಳಗ ಹಾಕಿರತ್ತ. ನಿಮ್ಮಲ್ಲಿ ಏನಾರು ಹೇಳು ತಾಕತ್ತಿತ್ತಂದ್ರ ಹೌದು ಹೌದು ಯಾರ ಬರದ ಬುಕ್ನ್ಯಾಗ ಐತಿ, ಯಾರ ವಿಷಯ ಪ್ರತಿಪಾದನೆ ಮಾಡ್ಯಾರ. ಹೌದು ಹೌದು ನಮ್ಮ ಧರ್ಮ ನಮ್ಮ ಮಟ್ಟಮನೆ ಅವರು ಹೌದ್ ಏನ್ ಅರಿಕೇರಿ ಅವ್ರು ನಿಮಗೆ ಒಪ್ಪಿಗೆ ಕೊಟ್ಟಾರೋ, ಮತ್ತ ಏನು ನಿಮಗೆ ಬಿಯೂರಿಗೆ ಅವ್ರು ಒಪ್ಪಿಗೆ ಕೊಟ್ಟಾರೋ, ಏನು ನಿಮಗ ಮಕ್ಕನಾಪುರದವ್ರು ಒಪ್ಪಿಗೆ ಕೊಟ್ಟಾರೋ, ಯಾವ ಬುಕ್ನ್ಯಾಗ ಬರ್ದಿರಿ, ಎಲ್ಲಿ ವಿಷಯ ಐತಿ ಸ್ವಚ್ಛ ಜನಕ್ಕೆ ತಾಳಿ ಬಡಿಯುವಂಗ ಉತ್ತರ ಕೊಡ್ರಿ. ಹೌದು 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 ಹುಕ್ಕೇರಿ ಶಂಕರನ ಹುಲಿ ಹತ್ತ ನಿನಗ ಮತ್ನ ಹೌದು 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 ಸುಮ್ಮನೆ ಯಾನಾರ ಕೇಳಿ ಹೋಗುದಲ್ಲ. ಯಾನಾರ ಕೇಳ್ರಿ ಬಿ ಇಲ್ಲಿ ನಡೆಯಂಗಿಲ್ಲ. ಯಾಕ ನಿಮಗೂ ಕೂನಾದ. ಹೌದ್ ಅಮೋಘ ಸಿದ್ಧನ ಮುತ್ಯನ ಮಟ್ಟ ಮನ್ಯಾಗ ಏನಾಗ್ಯದ, ಮಾಲಿಗರಾಯ ಮುತ್ಯನ ಮಟ್ಟ ಮನ್ಯಾಗ ಏನಾಗ್ಯದ. ಹೌದು ಹೌದು ಯಾಕ ಮುದ್ದಾಯಿ ಮುದುಗೊಂಡಿಂದ ನಿಮ್ಮದು ಹಾಲು ಮತ ಹುಟ್ಟ್ಯದ. ಹಾ ಮುದ್ದಾಯಿ ಮುದುಗೊಂಡಿಂದ ಹಾಲು ಮತ ಹುಟ್ಟಬೇಕಾದ್ರೆ ಮೂಲ ಏನಾಗ್ಯದ, ಏನಾಗ್ಯದ್ರಿಪ್ಪ ಪಾರ್ವತ ದೇವಿ ಮಲಿ ಹಾಲದಿಂದ ಬಲಿಕಿನ ಮಲಿ ಹಾಲದಿಂದ ಮುದ್ದುಗೊಂಡನನ್ನ ಮಣ್ಣಾಗ ಕಲಿಸಿ ಮುದ್ದುಗೊಂಡನನ್ನ ಎಡಕಿನ ಮಲಿ ಹಾಲದಿಂದ ಮುದ್ದಾಯಿಯನ್ನು ತಯಾರು ಮಾಡಿದ್ರು. ಹೌದು ಹೌದು ಇಬ್ರು ಎರಡು ಗೊಂಬಿಗಳಿಗೆ ಶಿವ ಪಾರ್ವತಿ ಪರಮಾತ್ಮ ಜೀವಕಾಲ್ ತುಂಬಿದ. ಎರಡು ಗೊಂಬಿಗಳಿಗೆ ಪರಮಾತ್ಮ ಜೀವಕಾಲ್ ಮಾಡ್ತಾನ. ಆ ಅಣ್ಣ ತಂಗಿ ಗೊಂಬಿಯನ್ನ ಬೆಡಗ ಬ್ಯಾರೆ ಮಾಡಿ ಗಂಡ ಹೆಂಡತಿ ಮಾಡಿ ಲಗ್ನ ಮಾಡಿದ್ರು. ಮೂಲತಃ ಅಣ್ಣ ತಂಗಿ ಗೊಂಬಿನೇ ಅದ ಹಾಲು ಮತ ಹುಟ್ಟಕ್ಕ ಹಂಗೆ ಯಾಕಾಯ್ತಂದ್ರ ಅಡ್ಕೊಂದ್ ಕೊಡ್ಡ ಪ್ರಶ್ನೆ ಕೇಳ್ಕೊತ್ ಕುಂಡುದಿಲ್ಲ. ಹಾ ಅಣ್ಣ ತಂಗಿನೇ ಬೆಡಗ ಬ್ಯಾರೆ ಮಾಡಿ ಗಂಡ ಹೆಂಡತಿನ ಯಾಕೆ ಮಾಡಿರ್ತಾಳೆ ಕೇಳಿರಂದ್ರೆ ಏನ್ ಹೇಳ್ತೀರಿಪ್ಪ? ಆ ಪದ್ಧತಿಗೆ ನಿಮ್ ಒಳಗೆ ಯಾಕೆ ಉಳ್ದಿಲ್ಲ ಅಂದ್ರೆ ಏನ್ ಹೇಳ್ತೀರಿ ನೀವ? ಅದು ಹಂಗ ಕೇಳುದು ಅಲ್ಲ ಶಂಕರಣ್ಣ. ಹೌದು ಏನು ವಿಷಯ ಆಗ್ಯದ ನೋಡು, ಏನು ಸಿದ್ಧರ ಸಾಕಳಿ ನಡೆದ ನೋಡು. ಆ ಸಿದ್ಧರ ಸಿದ್ಧಾಟಿಕೆ ಬೆಳೆಸೋದು ನಾವು ಮಾಡ್ಬೇಕು ಹೊರತಾಗಿ ಅದನ್ನ ನಾವೇ ಖುದ್ದಾಗಿ ಹಾಳು ಮಾಡೋ ಕೆಲಸ ಮಾಡೋದಿಲ್ಲ. ಮಾಡಕ್ ಹೋಗ್ಬೇಡ್ರಿ, ಚಲೋ ಅಲ್ಲ ಅದಾವು. ಮತ್ತ ಇಲ್ಲ ನೀವು ಅಷ್ಟ ಓದ್ಕೊಂಡು ಅವರು ಬಲ್ಲವರು ಪಂಡಿತರು ಪುರಾಣಕಾರ ತತ್ವಜ್ಞಾನಿಗಳು ನೀವು ಇದ್ದೀರಿ ಅಂದ್ರ ಹೌದು ಹೌದು ಮೋಕ್ಷದ ಕೈಲಾಸದಿಂದ ಬರೋದಾಗ ಇಂಥವ್ರೆ ಪಾಲಿಕೆ ಹೊತ್ತಾರು, ಇಂಥವ್ರೆ ಡೊಳ್ಳು ಬಡ್ದಾರು, ಇಂಥ ನಿಮ್ಮ ಮಟ್ಟಮನೆ ಅವ್ರು ಇಲ್ಲಿ ಒಪ್ಪ್ಯಾರು. ಅದಕ್ಕೆ ಈ ವಿಷಯ ಇಂಥ ಬುಕ್ದಾಗ ಐತೆ, ದೈವಕ್ಕೆ ತೋರಿಸಿ ತಾಳಿ ಹೊಡ್ಸ್ರಿ, ನಿಮ್ಗೆ ನಮ್ದು ಒಂದು ಶರಣದ. ಮತ್ತೆ ಹೌದು ಯಾಕ್ರಿ ಅವ್ರ ಬೇದ್ ಮಾಡಂಗಿಲ್ಲ ತರ ಇಲ್ಲ ನೋಡ್ರಿ, ಹೇಳುದು ಪುರಾಣ ತಿನ್ನೋದು ಬದನಿಕಾಯಿ ಆಗಬಾರ್ದು ಶಂಕರಣ್ಣ. ಕತ್ಲಿ ಮರಿಗೆ ನಿಂತು ಕೂತ ಆಗಬಾರ್ದು. ಮತ್ತೆ ಇನ್ನೊಂದು ಮಾತು ಕೇಳ್ದು ಏನತ್ರಿ, ಯೋಗಿನಾದ ಅಮೋಘ ಸಿದ್ಧ ಮುತ್ಯಾಗ ಹೌದ್ 3 ಮಂದಿ ಪುಣ್ಯಾದ ಮಕ್ಕಳು ಹುಟ್ಟಿದ್ರು. ಹೌದು ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕು ಕೆಮ್ಮಣ್ಣ ಕೋಲದೊಳಗ ಗುರುಸಿದ್ಧ ಗೌಡ ಗುರುಬಾಯಿ ಹೊಟ್ಟಿ ಒಳಗ ಮಲಕಾರಿಸಿದ್ದು ಹುಟ್ಟಾಕ ಕಾರಣ ಏನು? ಹೌದು ಎಂತ ಪ್ರಶ್ನೆ ರೀ ಇದು. ಕೈಲಾಸದೊಳಗ ಅಮೋಘ ಸಿದ್ಧ ಬ್ರಹ್ಮ ವಿಷ್ಣು ಮಹೇಶ್ವರರ ಸೇವಾ ಮಾಡಿದ್ದ. ಹೌದು ಅವಾಗ ಕೈಲಾಸದೊಳಗ 3 ಮಂದಿ ಸೇವಾ ಮಾಡಿದ. ಅವಾಗ ಆ 3 ಮಂದಿ ಹೇಳ್ತಾರ, ಏನಂತ ಹೇಳ್ತಾರಿ ಸರ? ಮಾಧುಲಿಂಗ ಮಾದೇವನ ಅವತಾರ. ಹೌದ್ ಯಾರು? ಮಾದೇವ ಪ್ರಸಾದ ಗಂಟು ಕೊಟ್ಟ, ಏನರಿಪ್ಪ? ವಿಷ್ಣು ಕಂಬಳಿ ಕೊಟ್ಟ, ಹೌದ್ ಬ್ರಹ್ಮ ಬೆತ್ತ ಕೊಟ್ಟ. ಹೌದ್ರಿ ಸರ. ಅವಾಗ ಅಂಶದ ಮುತ್ಯಾಗ ಒಂದು ಮಾತು ಹೇಳ್ತಾರು, ಏನಂತ್ರಿ? ಅಮೋಘ ಸಿದ್ಧ ಓ ನೀನು ನಮ್ಮ ಸೇವಾ ಮಾಡಿದೀಯಪ್ಪ, ಹೌದ್ ಮತ್ತೆ ಲೋಕಕ್ಕೆ ನಾವು ನಿನ್ನ ಮಕ್ಕಳಾಗಿ ಹುಟ್ಟಿ ಬರ್ತೀವಿ. ಹೌದ್ ನೀನು ನಮ್ಮ ಗುರ್ತ ಹಿಡಿದು ನಾವು ಕೊಟ್ಟು ವಸ್ತುಗಳನ್ನು ನಮಗೆ ಕೊಟ್ಟೆ ಅಂದ್ರ ಕೋಟ್ಯಾನು ಕೋಟಿ ವಸ್ತು ನಿನ್ನ ಕೈವಶ ಆಗ್ತಾವ ಅಮೋಘ ಸಿದ್ಧ ಅಂತೇಳಿ ಆಶೀರ್ವಾದ ಮಾಡಿದ್ರು. ಹೌದು 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 ಅವನೇ ಸಾಕ್ಷಾತ್ ಮಾದೇವ. ಹೌದ್
ಮಾನ ತಾಲೂಕು ಸಾತಾರ ಜಿಲ್ಲಾ ನಾಟ್ಯ ಪೂತ್ಯ ಜಾಬಗೊಂಡ ಕನಬಾಯಿ ಉದರದಲ್ಲಿ ಮಾದೇವನ ಅವತಾರ ಮಾಧುಲಿಂಗ ಹುಟ್ಟಿ ಬಂದ. ಹೌದು ಹೌದು. ಭೀಮರಾಯ ಗೌಡ ಮಡದಿ ಬಸಲಿಂಗಮ್ಮ ಅಮ್ಮಾದ ನಗರದೊಳಗ ಯಾರು ಹುಟ್ಟಿ ಬರ್ತಾರಿಪ್ಪ? ವಿಷ್ಣುನ ಅವತಾರ ಸಾಕ್ಷಾತ್ ಮಂಗರಾಯ ಸಿದ್ಧ ಹುಟ್ಟಿ ಬಂದ. ಇನ್ನು ಬ್ರಹ್ಮನ ಅವತಾರ ಯಾರು ಹುಟ್ಟಿ ಬರ್ತಾರ್ರಿ? ಕೆಮ್ಮಣ್ಣಕೋಲ ಗ್ರಾಮದೊಳಗ. ಎಲ್ಲಿ? ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕು ಕೆಮ್ಮಣ್ಣಕೋಲ ಗ್ರಾಮದೊಳಗ ಗುರುಸಿದ್ಧ ಗೌಡ ಗುರುಬಾಯಿ ಉದರದಲ್ಲಿ ಯಾರು ಹುಟ್ಟಿ ಬರ್ತಾರ್ರಿ? ಬ್ರಹ್ಮನ ಅವತಾರ ಕರ್ಣಿ ಮಲಕಾರಿ ಸಿದ್ಧ ಹುಟ್ಟಿ ಬರಬೇಕಾತು. ಅದಕ್ಕೋಸ್ಕರ ಅಲ್ಲಿ ಹುಟ್ಟಿ ಬಂದಾನು. ಹೌದು ಹೌದು ಹೌದು. ಇದು ನೀವು ಕೇಳಿರ್ತಕ್ಕಂತ ಮಾತ. ಎರಡನೇ ಪ್ರಶ್ನೆ ನೀವು ಕೇಳಿರ್ತಕ್ಕಂಥದ್ದು ಉತ್ತರ. ಹಾ, ಇನ್ನು ಇನ್ನೊಂದು ಮಾತು ಕೇಳಿದ್ರು. ಏನತ್ರಿ? ಕಮಿಟಿ ಅವ್ರು ಕೇಳೋನಲ್ದ ಇಟ್ಟು ಕೇಳ್ಯಾರಿ, ನೀ ಕೇಳಂದ್ರೆ ಎಟ್ಟು ಕೇಳ್ತಿದ್ರಿ ಇವ್ರ? ಇಲ್ಲ, ಅವರಿಗೆ ಏನ ಆಗತ್ತದಲ್ಲ, ಇನ್ನೊಂದು ಮಾತು ಕೇಳಿದ್ರು ಅವರು. ಏನತ್ರಿ? ಅಮೋಘ ಸಿದ್ಧ ಮುತ್ಯ ಹೌದು. ಆ ಯುಗ ಯುಗಗಳಲ್ಲಿ ಭಕ್ತಿಯನ್ನು ಮಾಡಿ ಅಲಂಕೃತ ಯುಗದೊಳಗೆ ಯೋಗಿ ಋಷಿ ಆದ. ಯೋಗಿ ಋಷಿ ಆದ. ಯೋಗಿ ಋಷಿ ಆದ ಮೇಲೆ ಹೊತ್ತು ಅಲಂಕೃತ ಯುಗದೊಳಗ ಹೌದು. ಮುಂದ ತ್ರೇತ, ಹೌದು. ದ್ವಾಪಾರ, ಹೌದು. ಕೃತ, ತ್ರೇತ, ದ್ವಾಪಾರಕ್ಕೆ ಬಂದು ಹಸ್ತಿನಾಪುರದೊಳಗ ಪಾಂಡವರಿಗೆ ವಾರದ ಒಡೆಯ ಆದ. ಹೌದು. ಇವರಿಗೆ ಮತ್ತೊಂದು ಇಲ್ಲೊಂದು ಸಂಶಯ ಏನ್ ಕಾಡ್ಲಾಕತ್ತದಂದ್ರ, ಏನು ಸಂಶಯ ಬಂದೈತ್ರಿ? ಅಮೋಘ ಸಿದ್ಧ ಮುತ್ಯ ಹೌದು ಅಲಂಕೃತ ಯುಗದೊಳಗೆ ಯೋಗಿ ಋಷಿ ಆದ. ಕೃತ ಮತ್ತು ತ್ರೇತಾದಾಗ ಎಲ್ಲಿ ಹೋದ ಅಂತ ಕೇಳ್ತಾರ ಅವರು. ಎರಡು ಯುಗದಾಗ ಎಲ್ಲಿ ಹೋಗಿದ್ರು? ಎಲ್ಲಿದ್ರು? ಎಲ್ಲಿದ್ರು? ಏನು ಮಾಡಿದ್ರು? ತಕೊಂಬರೋಗ್ಬಿಟ್ಟು ಅಮೋಘ ಸಿದ್ಧ ಹೌದು ಅಲಂಕೃತ ಯುಗ ಆದ್ಮೇಲೆ ಹೊತ್ತು ಮುಂದ ಹೌದು ಕೃತ ಮತ್ತು ತ್ರೇತಾದಾಗ ಹೌದು ಮಂದಲಗಿರಿ ಪರ್ವತ, ದ್ರೋಣಗಿರಿ ಪರ್ವತ, ಹೌದು ಹಸ್ತಿನಾಪುರ, ಹೌದು ಈ ಪರ್ವತಗಳನ್ನು ತಿರುಗಿ ಮುಂದೆ ದ್ವಾಪಾರ ಯುಗ ತಕ 2 ಯುಗಾಂತರ ಸಂಚಾರ ಮಾಡ್ಕೊತ ದ್ವಾಪಾರ ಯುಗದೊಳಗ ಮುಕ್ಕಾಲ ಭಾಗ ಆವಿಷ್ ಉಳಿದಿತ್ತು. ಅವಾಗ ಹಸ್ತಿನಾಪುರಕ್ಕೆ ಬಂದು ಪಾಂಡವರ ಅಧಿಕಾರದೊಳಗೆ ಇದ್ರು. ಅಮೋಘ ಸಿದ್ಧ ಮುತ್ಯ ಅವರಿಗೆ ಯಜ್ಞ ಯಾಗಾದಿಗಳಿಗೆ ಸಹಾಯ ಮಾಡಿ ವಾರಕ್ಕೊಮ್ಮೆ ಅವ್ರ ಮನೆಗೆ ಹೋಗಿ ವಾರದ ಒಡೆಯ ಅಂತಕ್ಕಂತ ನಾಮ ಪಡೆದು ಜಗತ್ತಿನೊಳಗೆ ಕೀರ್ತಿ ಉಳಿಸಿದ. ಮುಂದ ಅಲ್ಲಿಂದ ಸಂಚಾರ ಮಾಡ್ಕೋತ ಇಟ್ಟಂಗಿ ಹಳ್ಳಕ್ಕೆ ಬಂದ. ಇಟ್ಟಂಗಿ ಹಳ್ಳದಿಂದ ಮುಂದೆ ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ. ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಕಲ್ಲು ಗದ್ದಿಗೆ ಮಾಡಿದ, ಮುಳ್ಳು ಹಾಸಿಗೆ ಮಾಡಿದ, ಹಗ್ಗಕ್ಕೆ ಕೊಲಗದ ಅಂತರ್ಲೆ ಕಂಬಳಿ ಡೇರಿ ಹೊಡೆದು ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಯೋಗಿನಾದ ಅಮೋಘ ಸಿದ್ಧ ಮುತ್ಯ ಹಾಸ್ಯನಾಗ್ಯಾನ. ಮುಂದೆ ಪುಣ್ಯಾದ ಮಕ್ಕಳ ವರವಿನ ಮಕ್ಕಳ ಕಥಾಭಾಗನ್ನ ಮುಂದೆ ಹೇಳುತ್ತಾ ಇಲ್ಲಿ ಒಂದು ಮಾತು ಕೇಳಿದ್ರು. ಮತ್ತವ್ರು ಮತ್ತೇನ್ ಕೇಳಿದ್ರಿ? ಅಮೋಘ ಸಿದ್ಧ ಮುತ್ಯ ಕೈಲಾಸದೊಳಗ ನಾನ್ ನಿನ್ನ ಬೆನ್ನಿಂದ ಇರ್ತನು, ಹೊಳ್ಳಿ ನೋಡಬೇಡ ಅಂದ. ಎಲ್ಲಿ ಕೂತು ಮಾತು ಕೊಟ್ಟ, ಎಲ್ಲಿ ನಿತ್ತು ಮಾತು ಕೊಟ್ಟ? ಆಜು ಬಾಜು ಯಾರಿದ್ರು ಇಲ್ಲೋ? ಕೈಲಾಸದೊಳಗ ಸರ್ವ ಸಾಹಿತ್ಯವನ್ನ ಎಲ್ಲ ಅಂಶದ ಮುತ್ಯ ಕೊಟ್ರು. ಅಂಶದ ಮುತ್ಯ ಏನಂದ್ರ, ಏನತ್ತನ್ರಿ? ಯಪ್ಪ ನೀ ನನ್ನ ಬೆನ್ನಿಂದ ಬರಬೇಕು, ಆಮೇಲೆ ನಾನು ಮರ್ತಿ ಲೋಕಕ್ಕೆ ಹೋಗ್ತಾನ ತಂದ. ಅವಾಗ ಸರ್ವ ಸಾಹಿತ್ಯವನ್ನ ಪಡ್ಕೊಂಡ ಕೈಲಾಸದೊಳಗೆ ಮಾತಾಯ್ತು. ಏನಾಯ್ತು? ನೀನು ಹೊಳ್ಳಿ ನೋಡಬೇಡ, ನಾನ್ ನಿನ್ನ ಬೆನ್ನಿಂದ ಇರ್ತನು. ನಿನ್ನ ಸಿದ್ಧಾರ್ಥಿ ಜಾಗ ಬರುತ್ತಕ, ನಿನ್ನ ಪವಾಡ ಜಾಗ ಬರುತ್ತಕ, ನಿನ್ನ ಹೊಳ್ಳಿ ನೋಡಬೇಡ ಅಂತೇಳಿ ಕೈಲಾಸದೊಳಗೆ ಮಾತಾಗ್ಯದ. ಅದೇ ಪ್ರಕಾರ ಅಮೋಘ ಸಿದ್ಧ ಮುತ್ಯ ಸಾಗಿ ಬಂದು ಎಲ್ಲಿಗೆ ಬಂದಪ್ಪ ಅಂತಂದ್ರ, ಎಲ್ಲಿದ್ರಿಪ್ಪ? ಮುಮ್ಮೆಟ್ಟ ಗುಡ್ಡ ತಾನು ಮಾಡ್ತಕ್ಕಂತ ಸಿದ್ಧಾರ್ಥಿ ಜಾಗಕ್ಕೆ ಬಂದ. ಅವಾಗ ಹಿಂದ ಗುಡುಗ ಸಿಡ್ಲು ಹೊಡೆದಂಗಾಯ್ತು, ಕೋಲಮಿಂತು ಹೊಡೆದಂಗ ಆಗ್ಲಕ್ಕಾಯ್ತು. ಏನಿದು ಹಿಂಗ ಸಪ್ಪಳ ಬರಾಚತ್ತು. ಹೊಳ್ಳಿ ನೋಡಿದ, ಅವ ಸಿದ್ಧಾರ್ಥಿ ಜಾಗ ಬಂದಾಗ ಗುರು ಅವನಿಗೆ ಹೊಳ್ಳಿ ನೋಡುವಂಗ ಮಾಡಿಸಿದ. ಮಕ್ಕನಾಪುರಕ್ಕೆ ಗುರುವಿನ ಸ್ಥಾನ ಆಯ್ತು. ಮುಮ್ಮೆಟ್ಟ ಗುಡ್ಡಕ್ಕೆ ಅಂಶದ ಮುತ್ಯ ಉಳಿದ. ಈ ಪ್ರಕಾರ ಅಮೋಘ ಸಿದ್ಧನ ಸಿದ್ಧಾರ್ಥಿ ಬೆಳೆದ ಬಂದದ. ಹೌದ್ರಿಪ್ಪ. ಇನ್ನು ನೀವು ಎಲ್ಲಾರು ಕೂಡಿ ಹುಕ್ಕ್ಯಾರಿ ಶಂಕರನಾಗ ಒಂದ್ 2 ಮಾತು ನೀವು ಕೇಳಂದ್ರ ಕೇಳತ್ತ ಹೇಳಿ ನೀವು ತಾಳಿ ಹೊಡೆದ್ರಿ ಅಂದ್ರ ಹೊಡೆದಂಗ ಐತಿ. ಕೇಳಿರ್ತಾರ ಅವ್ರ ಕೇಳೋಣ. ಅವ್ರ 4 ಕೇಳ್ಯಾರಂದ್ರ 2 ಕೇಳ್ರಿ ನೀವು. ಹುಕ್ಕ್ಯಾರಿ ಶಂಕರನಾಗ ಏನ್ ಕೇಳುದದ ಅಂದ್ರ ಏನತ್ರಿ?